ಕೆಲವರೆಲ್ಲ ಬಾಯಿಗೆ ಬಂದಂಗೆ ದೇವ್ರ ಬಗ್ಗೆ ಮಾತಾಡ್ತಾರೆ. ಅದು ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ಅವ್ರವ್ರ ಅನಿಸಿಕೆನ ಬೇರೆಯವ್ರಿಗೆ ವ್ಯಕ್ತಪಡಿಸ್ಕೊಳಕ್ ಹೋಗ್ಬಾರ್ದು. ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ರಾಯರ ಬಗ್ಗೆ ಒಬ್ರು ಅವ್ರವ್ರ ಅಭಿಪ್ರಾಯ, ನಂಬಿಕೆ, ಅವ್ರವ್ರಿಗೆ ಏನಿರುತ್ತೆ ಅದನ್ನ ಮಾಡ್ತಾರೆ. ಅದನ್ನ ಇನ್ನೊಬ್ರು ಅದರಲ್ಲಿ ಒಂದು ಕೊಂಕನ್ನ ಹುಡುಕ್ಬಾರ್ದು. ನಾನು ಈ ನಡುವೆ ಎಲ್ಲ ನೋಡ್ತಾ ಇದ್ದೀನಿ, ಪಾಪ ಅವ್ರಿಗೇನೋ ಅವ್ರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾರೆ, ಹೂವು ಪ್ರಸಾದ ಬೀಳುತ್ತೆ, ಅವರ ಉದ್ದೇಶ ಬೇರೆ ಜನಕ್ಕೂ ಒಳ್ಳೇದಾಗ್ಲಿ ಅಂತ ಅನ್ನೋದು ಇರಬಹುದೇನೋ. ಮತ್ತೆ ಅವರು ಆ ಥರ ಮುಂಚೆ ಎಲ್ಲ ದೇವರು ಪ್ರಸಾದ ಕೊಡೋದು, ಅವ್ರ ಕಷ್ಟ ಪರಿಹಾರ ಆಗೋದೆಲ್ಲ ಹೇಳಿದ್ರು. ಇವಾಗ ಮೊನ್ನೆಯಿಂದ ಬೇರೆ ಯೂಟ್ಯೂಬರ್ಸು ಅದೆಲ್ಲ ನಾಟಕ, ಹೂವು ಮುಡ್ಸೋದು, ಅದೊಂದು ತಾಂತ್ರಿಕತೆ, ಅವ್ರಿಗೆ ನ್ಯಾಕ್ ಗೊತ್ತಿದೆ, ಗಿಮಿಕ್ಕು ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವರು ಮತ್ತೆ ವಿಡಿಯೋ ಮಾಡಿ ಈ ಥರ ಎಲ್ಲ ಹೇಳ್ತಾರೆ, ಲೈಕ್ಸು ಕಮೆಂಟ್ಸ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀನು ನನ್ನ ಪೂಜೆ ನಿನಗೆ ಇಷ್ಟ ಆಗಿದ್ರೆ ವರ ಕೊಡು ಅಂತ ಕೇಳ್ತಾರೆ. ಆವಾಗ ನಾವು ದೇವ್ರನ್ನ ಸಾಕ್ಷಿಗೆ ಕರೆದಂಗಾಗತ್ತೆ. ಹೂವ ವರ ಕೊಡೋದು ನಿಜನೇ, ಅವ್ರವ್ರ ನಂಬಿಕೆ ಅಭಿಪ್ರಾಯಗಳು ಒಳ್ಳೇದಾಗೋದು ನಿಜನೇ, ಯಾವತ್ತೂ ಇರೋದಷ್ಟೇನೆ. ಮತ್ತೆ ಹೇಳಿದ್ರೆ ಅದನ್ನೇ ಇದ್ ಮಾಡ್ಬಿಡು. ನನಗೆ ತುಂಬಾ ಸಮಸ್ಯೆ ಇದೆ, ಬೇರೆ ದಾರಿ ತೋರಿಸ್ಲಿಲ್ಲ ಅಂದಾಗ, ಬೇರೆ ದಾರಿ ನನಗೆ ದೋಚಲಿಲ್ಲ ಅಂದಾಗ ದೇವರು ನನಗೂ ಸಹ ನನ್ನ ಆರಾಧ್ಯ ದೈವ, ನನಗೆ ನಂಬಿಕೆ ಇರೋದು ತುಂಬಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡೋ ದೇವರು ಅಂತಂದ್ರೆ ನನಗೆ ಅಯ್ಯಪ್ಪನೇನೆ. ನನಗೂ ತುಂಬಾ ಸತಿ ಆ ಥರ ಬಲಗಡೆ ಆಗಿರ್ಬೋದು, ಎಡಗಡೆ ಆಗಿರ್ಬೋದು ಹೂವು ಕೊಟ್ಟಿದ್ದಾರೆ. ನಾವು ಅದನ್ನ ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಕೆಲವೊಂದೊಂದು ಅನುಭವಗಳನ್ನ ನಾವೇ ಅನುಭವಿಸ್ಬೇಕಂತೆ. ಅನುಭವನ ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಓ ಇವ್ರೇನ ದೊಡ್ಡ ಇದ ಹಂಗೆ ಹಿಂಗೆ ಅಂತ ಅನ್ಕೊಳ್ತಾರೆ. ಹಂಗಾಗಿ ನಮ್ಮ ಅನುಭವನ ನಾವೇ ಸ್ವೀಕಾರ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಕೊಳಕ್ ಹೋಗ್ಬಾರ್ದು. ಆದ್ರೂ ಪಾಪ ಹೆಣ್ಮಕ್ಳಿಗೆ ಮನಸ್ಥಿತಿನಲ್ಲಿ ಏನಿರುತ್ತೆ ಅಂದ್ರೆ, ಯಾರ ಹತ್ರನಾದ್ರೂ ಈ ವಿಷಯನ ಶೇರ್ ಮಾಡ್ಕೊಡೋಣ, ನಮ್ಗಾಗಿರೋ ಥರನೇ ಒಳ್ಳೇದು ಅವ್ರಿಗೂ ಆಗ್ಲಿ ಅನ್ನೋ ಥರ ಮನಸ್ಥಿತಿನೂ ಇರುತ್ತೆ. ಹಂಗಾಗಿ ಹೇಳಿರಬಹುದು ಅವರು. ಇವ್ರು ಅದನ್ನೇ ಒಂಥರ ತಾಂತ್ರಿಕ ವಿದ್ಯೆ ಮತ್ತೆ ಅದೆಲ್ಲ ಗಿಮಿಕು, ಯಾರನ್ನ ಗಿಮಿಕ್ಗೋಸ್ಕರ ಒಂದ್ ಗಂಟೆಗಟ್ಲೆ ಟೈಮ್ ವೇಸ್ಟ್ ಮಾಡ್ಕೊಂಡು ದೇವ್ರಿಗೆ ಅಲಂಕಾರ ಮಾಡೋದಿಲ್ಲ. ಅವ್ರಿಗೆ ಇರೋ ಟೈಮಲ್ಲಿ ದೇವ್ರಿಗೆ ಅವ್ರ ಮನಸ್ಸು ತೃಪ್ತಿ ಆಗುವಂಗೆ ದೇವ್ರಿಗೆ ಅಲಂಕಾರ ಮಾಡ್ಬಿಟ್ಟು ಒಂದ್ಸತಿ ಕಣ್ ತುಂಬ ನೋಡಿದ್ರೆ ನಮ್ಗೆ ತೃಪ್ತಿ ಆಗತ್ತೆ ಅನ್ನೋ ತರ ಇದ್ರಲ್ಲಿ ಮಾಡ್ತಾರೆ. ಯಾರು ಹೂವು ಬಿದ್ದೋಗ್ಲಿ ದೇವ್ರ ಮೇಲೆ ಇಲ್ದಿರ ಅನ್ನೋ ತರ ಅಲಂಕಾರ ಮಾಡಕ್ ಹೋಗೋದಿಲ್ಲ. ದೇವತೆಗಳು ಇರೋದು ನಿಜ, ಗುರುದೇವ್ರನ್ನ ನಂಬೋದು ನಿಜ. ಈ ಎಲ್ಲವೂ ಇರೋದ್ರಿಂದನೇ ಅವರೇ ಕೆಲವೊಂದೊಂದು ಮೂಢನಂಬಿಕೆ ಬೇಡ ಅಂತ ನಾನು ವಿರೋಧ ಮಾಡ್ತೀನಿ. ಮೂಢನಂಬಿಕೆ ಬೇಡ ಅಂತ, ನಂಬಿಕೆ ಇರಬೇಕು, ಮೂಢನಂಬಿಕೆ ಬೇಡ ಅಂತ ಹೇಳ್ತೀನಿ. ಆದ್ರೆ ದೇವರು ಆತರ ರಾಘವೇಂದ್ರ ಜೀವಂತ ದೇವರು. ಹಂಗಾಗಿ ತುಂಬಾ ಜನಕ್ಕೆ ಅನುಭವಗಳು ಆಗಿದಾವೆ, ಆಗ್ತಾನೂ ಇದಾವೆ. ಅದರಲ್ಲಿ ಎರಡು ಮಾತಿಲ್ಲ. ಯಾರ್ಯಾರು ಅವ್ರವರು ತುಂಬಾ ಮನಸ್ಪೂರ್ವಕವಾಗಿ ಅವ್ರವ್ರ ಇಷ್ಟ ದೇವತೆಯನ್ನ ಪೂಜೆ ಮಾಡ್ತಾರೆ, ಇಷ್ಟ ದೇವ್ರನ್ನ ಪೂಜೆ ಮಾಡ್ತಾರೆ, ಆ ದೇವ್ರುಗಳು ಖಂಡಿತ ಅವ್ರ ಕೈ ಹಿಡಿತವೆ. ಅದರಲ್ಲಿ ಎರಡನೇ ಮಾತಿಲ್ಲ. ಸುಮ್ಮನೆ ಅವ್ರಿಗೆ ಮಾತಾಡಬಾರ್ದು. ಮತ್ತೆ ನಮ್ಮ ಅನುಭವನ ಆದಷ್ಟು ನಾವೇ ಅನುಭವಿಸ್ಬೇಕು. ಅವ್ರಿಗೋಸ್ಕರ ದೇವ್ರನ್ನ ಸಾಕ್ಷಿ ಹೇಳೋ ತರ ನಾವೇನೋ ಮನುಷ್ಯರು ದೊಡ್ಡವ್ರೇನಲ್ಲ. ದೇವ್ರನ್ನ ಕರ್ಕೊಬಂದು ನಾವು ಸಾಕ್ಷಿ ಹೇಳಕ್ಕಾಗಲ್ಲ. ಅವ್ರು ಏನಾದ್ರೂ ಅನ್ಕೊಳ್ಳಿ, ಏನ್ ಅನ್ಕೊಂಡ್ರೆ ಅದು ಅವ್ರವ್ರ ಕರ್ಮ, ಅವ್ರವ್ರ ಪಾಪ. ಯಾರು ಏನ್ ಅನ್ಕೊಂಡು ತಲೆ ಕೆಡಿಸ್ಕೋಬಾರ್ದು. ನಾವೇನ ತಪ್ಪು ಮಾಡಿದ್ರೆ ಹೌದು ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಭಯ ಇರುತ್ತೆ. ನಾವು ನಿಜಾಂಶನ ನಾವು ತೋರಿಸ್ಬೇಕಾದ್ರೆ ನಮ್ಗೇನಕ್ಕೆ ಭಯ ಇರುತ್ತೆ? ದೇವ್ರು ಕೊಟ್ಟಿರೋದು ನಿಜ, ಆಗಿರೋದು ನಿಜ. ಅದ್ರಲ್ಲಿ ಏನಿದೆ? ಅದಕ್ಕೆ ಭಯಪಟ್ಟು ಮತ್ತೆ ಅವ್ರಿಗೆ ತೋರಿಸುವಂತ ಅವಶ್ಯಕತೆನೇ ಇಲ್ಲ. ಎಲ್ಲ ಇರೋದು ನಿಜನೇನೆ. ಹಂಗಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.